ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणी. जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಶ್ರೀಮದ್ಭಾಗವತದ 4ನೇ ಸ್ಕಂದದ 5ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ದಕ್ಷ ಯಾಗಭಂಗ. ಹಿಂದಿನ ಅಧ್ಯಾಯದಲ್ಲಿ ಸತಿದೇವಿಯ ದೇಹತ್ಯಾಗದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ ಸತಿ ದೇಹತ್ಯಾಗವನ್ನ ಮಾಡಿದ್ಲು ಅನ್ನುವಂತಹ ವಿಚಾರವನ್ನ ನಾವು ಕಳೆದ ಒಂದು ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಮುಂದುವರಿಸ್ತಾ ಇಂದಿನ ಅಧ್ಯಾಯದಲ್ಲಿ ಸತಿಯ ದೇಹತ್ಯಾಗ ಮಾಡಿದ ನಂತರ ಶಿವನು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದನು ಮತ್ತು ದಕ್ಷನ ಮೇಲೆ ಯಾವ ರೀತಿಯಾದಂತಹ ಒಂದು ಶಿಕ್ಷೆಯನ್ನ ಆತನಿಗೆ ನೀಡಿದನು ಅನ್ನೋದನ್ನ ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 26 ಶ್ಲೋಕಗಳಿವೆ. ಮೊದಲನೇ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಅನುವಾದವನ್ನ ಓದುವವರು ಕೈ ಮೇಲೆ ಎತ್ತಬಹುದು. ಮೈತ್ರೇಯ ಉವಾಚ ಭವೋ ಭವಾನ್ಯಾ ನಿಧನಂ ಪ್ರಜಾಪತೆ ರಸತ್ಕೃತಾಯ ಅವಗಮ್ಯ ನಾರದಾತ್ ಸ್ವಪಾರ್ಷದ ಸೈನ್ಯಂ ಚ ತದಧ್ವರ ಭುವಿ ವಿದ್ರಾವಿತಂ ಕ್ರೋಧಮಪಾರಮಾದಧೇ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯರು ಹೇಳಿದರು, ದಕ್ಷ ಪ್ರಜಾಪತಿಯು ಮಾಡಿದ ಅವಮಾನದಿಂದ ತನ್ನ ಪತ್ನಿ ಸತೀದೇವಿಯು ಮೃತಳಾದಳೆಂದು ತನ್ನ ಸೈನಿಕರನ್ನು ಋಗುಗಳೆಂಬ ಗಣದೇವತೆಗಳು ಹೊಡೆದಟ್ಟಿದವರೆಂದು ಶಿವನು ನಾರದರಿಂದ ಕೇಳಿ ತಿಳಿದು ಅತೀ ಕೋಪಾವಿಷ್ಟನಾದನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾರದ ಮುನಿಗಳು ಭಗವಂತನ ಒಂದು ನಾಮವನ್ನ ಪ್ರಚಾರ ಮಾಡಲಿಕ್ಕೆ, ಭಗವಂತನ ಯಾವೆಲ್ಲ ಲೀಲೆಗಳು ನಡೆಯುತ್ತದೋ ಅದಕ್ಕೆಲ್ಲ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ಕಾರ್ಯವನ್ನ ಅವರು ನೋಡಿಕೊಳ್ತಾರೆ. ಹಾಗೆ ಈಗ ನಾರದ ಮುನಿಗಳು ಇಲ್ಲಿ ಬಂದು ಶಿವನಿಗೆ ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಯಾವುದೋ ಒಂದು ಲೋಕ ಕಲ್ಯಾಣಾರ್ಥವಾದಂತಹ ಉದ್ದೇಶ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ನಾರದ ಮುನಿಗಳಿಂದ ತಿಳಿದುಕೊಂಡಂತಹ ವಿಷಯವನ್ನ ತಿಳಿದುಕೊಂಡಂತಹ ಶಿವನಿಗೆ ಬಹಳ ಕೋಪವು ಬರ್ತದೆ. ತನ್ನ ಪ್ರೀತಿಯ ಪತ್ನಿಯು ಶರೀರವನ್ನ ತ್ಯಾಗ ಮಾಡುವುದಕ್ಕೆ ದಕ್ಷನೇ ಕಾರಣನಾಗಿದ್ದಾನೆ ಅನ್ನೋದನ್ನ ತಿಳಿದುಕೊಂಡಿದ್ದಾನೆ. ಇದು ಸ್ವಾಭಾವಿಕವಾಗಿಯೇ ತುಂಬಾ ಕ್ರುದ್ಧನಾದನು ಅಂತ ಹೇಳಿ ಇಲ್ಲಿ ಭಾವಾರ್ಥದಲ್ಲಿ ಶಿಲಪ್ರಭುಪಾದರು ಹೇಳ್ತಾರೆ. ಅದರಲ್ಲಿಯೂ ಮುಖ್ಯವಾಗಿ ಭೃಗುಮುನಿಗಳು ಸೃಷ್ಟಿ ಮಾಡಿದಂತಹ ಋಭುಗಳೆಂಬ ಗಣದೇವತೆಗಳಿಂದಾಗಿ ಆ ಶಿವನ ಒಂದು ಗಣಗಳು ಅಥವಾ ಅನುಯಾಯಿಗಳು ಯಾರೆಲ್ಲ ಇದ್ರೋ ಅವರೆಲ್ಲರನ್ನು ಹೊಡೆದಟ್ಟಲಾಗಿದೆ ಅನ್ನೋದನ್ನು ಕೂಡ ಆತನು ತಿಳಿದುಕೊಂಡಿದ್ದಾನೆ.
ಇದನ್ನ ತಿಳಿದಂತಹ ಶಿವನು ಇದಕ್ಕೆ ಪ್ರತಿಯಾಗಿ ತಾನು ಇನ್ನೊಬ್ಬ ವ್ಯಕ್ತಿಯನ್ನ, ತನ್ನಂತಹದ್ದೇ ಇನ್ನೊಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾನೆ. ಅವನ ಹೆಸರೇ ವೀರಭದ್ರ. ಆ ವೀರಭದ್ರನ ಒಂದು ಅವತಾರದ ಕುರಿತಾಗಿ ಇಲ್ಲಿ ನಾವು 2 ಶ್ಲೋಕಗಳಲ್ಲಿ ಕಾಣಬಹುದು. ಕ್ರುದ್ಧ ಸುದಷ್ಟೌಷ್ಟಪುಟ ಧೂರ್ಜಟಿ ಜಟಾಂ ತಡಿದ್ವಿಹ್ನಿ ಸಟೋಗ್ರಹ್ರೋಚಿಷಂ ಉತ್ಕೃತ್ಯ ರುದ್ರ ಸಹಸೋತ್ತಿತೋ ಹಸನ್ ಗಂಭೀರ ನಾದೋ ವಿಸಸರ್ಜತಾಂ ಭುವಿ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಅತಿ ಕ್ರುದ್ಧನಾದ ಶಿವನು ತನ್ನ ತುಟಿಗಳನ್ನು ಹಲ್ಲುಗಳಿಂದ ಕಚ್ಚುತ್ತಾ ಕೂಡಲೇ ತನ್ನ ತಲೆಗಳ ಜಟೆಗಳ ಒಂದು ಎಳೆಯನ್ನು ಕಿತ್ತನು. ಅದು ವಿದ್ಯುತ್ತಿನಂತೆ ಅಥವಾ ಬೆಂಕಿಯಂತೆ ಪ್ರಜ್ವಲಿಸುತ್ತಿತ್ತು. ಶಿವನು ತಕ್ಷಣ ಎದ್ದು ನಿಂತು ಹುಚ್ಚನಂತೆ ನಗುತ್ತಾ ಆ ಕೇಶವನ್ನು ನೆಲಕ್ಕೆ ಅಪ್ಪಳಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ತತೋತಿಕಾಯಸ್ತನುವಾ ಸ್ಪೃಶನ್ ದಿವಂ ಸಹಸ್ರಬಾಹು ಘನರುಕ್ತಿ ಸೂರ್ಯದೃಕ್ ಕರಾಲದಂಶ್ರೋಜ್ವಲದಗ್ನಿಮೂರ್ಧಜ ಕಪಾಲಮಾಲಿ ವಿವಿಧೋದ್ಯತಾಯುಧಃ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಆ ಕೂದಲೆಳೆಯಿಂದ ಆಕಾಶದಷ್ಟು ಎತ್ತರವಾದ ಕಪ್ಪು ಬಣ್ಣದ ಭಯಾನಕ ರಾಕ್ಷಸನು ಹುಟ್ಟಿದನು. ಒಟ್ಟುಗೂಡಿದ 3 ಸೂರ್ಯರಂತೆ ಅವನು ಪ್ರಕಾಶಮಾನನಾಗಿದ್ದನು. ಅವನ ಹಲ್ಲುಗಳು ಭಯಂಕರವಾಗಿದ್ದವು. ತಲೆಯ ಮೇಲಿನ ಕೂದಲುಗಳು ಉರಿಯುವ ಬೆಂಕಿಯಂತೆಯೂ ಇದ್ದವು. ಅನೇಕ ಆಯುಧಗಳಿಂದ ಸನ್ನದ್ಧವಾಗಿದ್ದ ಸಾವಿರಾರು ಕೈಗಳಿದ್ದ ಅವನು ಮನುಷ್ಯರ ರುಂಡಗಳ ಹಾರವನ್ನು ಧರಿಸಿದ್ದನು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿಯಾಗಿ ರುದ್ರ ಅಂತ ಹೇಳಿದ್ರೆ ರೋದಯತಿ, ಇನ್ನೊಬ್ಬರನ್ನ ಅಳುವಂತೆ ಮಾಡುವವನು ಅಥವಾ ಇನ್ನೊಬ್ಬರಿಗೆ ಶಿಕ್ಷೆಯನ್ನ ಕೊಡುವವನು ಅಂತ ಹೇಳಿಯೂ ನಾವು ಅರ್ಥ ಮಾಡಿಕೊಳ್ಳಬಹುದು. ಶಿವನು ಆ ರೀತಿಯಾದಂತಹ ರುದ್ರ ಭಯಂಕರನಾದಂತಹ ವೀರಭದ್ರನ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ. ಸೃಷ್ಟಿಯಾದ ನಂತರ ವೀರಭದ್ರನು ಶಿವನಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ತನ್ನನ್ನು ಸೃಷ್ಟಿ ಮಾಡಿದಂತಹ ಉದ್ದೇಶ ಏನು ಅನ್ನುವುದನ್ನ ಕೇಳ್ತಾನೆ ಮತ್ತು ಶಿವನು ಆತನಿಗೆ ಆದೇಶವನ್ನ ನೀಡ್ತಾನೆ. ತಂ ಕಿಂ ಕರೋಮೀತಿ ಗೃಣಂತಮಾಹ ಬದ್ಧಾಂಜಲಿಂ ಭಗವಾನ್ ಭೂತನಾಥ ದಕ್ಷಂ ಸಯಜ್ಞಂ ಜಹಿ ಮದ್ಭಟಾನಾಂ ತ್ವಮಗ್ರಣೀ ರುದ್ರ ಭಟಾಂ ಶಕೋ ಮೇ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆ ಮಹಾಕಾಯನಾದ ದೈತ್ಯನು ಕೈ ಮುಗಿದು, ಸ್ವಾಮಿ, ನಾನೇನು ಮಾಡಲಿ ಎಂದು ಕೇಳಿದಾಗ ಭೂತನಾಥನೆಂದು ವಿಖ್ಯಾತನಾದ ಶಿವನು, ನೀನು ನನ್ನ ಶರೀರದಿಂದ ಹುಟ್ಟಿದ ಕಾರಣ ನನ್ನ ಎಲ್ಲ ಭಟರಿಗೆ ನೀನೇ ನಾಯಕ. ಆದ್ದರಿಂದ ದಕ್ಷನನ್ನು ಅವನ ಭಟರನ್ನು ಕೊಂದು ಹಾಕು ಎಂದು ನೇರವಾಗಿ ಅಪ್ಪಣೆ ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಬ್ರಹ್ಮ ತೇಜಸ್ಸು ಮತ್ತೆ ಶಿವ ತೇಜಸ್ಸುಗಳ ನಡುವೆ ಸ್ಪರ್ಧೆ ಏರ್ಪಡ್ತಾ ಇದೆ. ಭೃಗು ಮುನಿಗಳು ಋಭುಗಳೆಂಬ ಗಣದೇವತೆಗಳನ್ನ ಸೃಷ್ಟಿ ಮಾಡಿದ್ರು. ಶಿವನು ವೀರಭದ್ರನನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗೆ ಅಲ್ಲೊಂದು ಸ್ಪರ್ಧೆಯು ಏರ್ಪಡ್ತಾ ಇದೆ. ಸತ್ವಗುಣ ಮತ್ತೆ ತಮೋಗುಣಗಳ ನಡುವೆ ಸ್ಪರ್ಧೆ ಬೆಳೀತಾ ಇದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೂ ಭೌತಿಕ ಪ್ರಪಂಚವು ದ್ವಂದ್ವಮಯವಾಗಿರುವಂತಹದ್ದು. ಇಲ್ಲಿ ಒಬ್ಬ ವ್ಯಕ್ತಿ ಸತ್ವಗುಣದಲ್ಲೇ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸತ್ವಗುಣದಲ್ಲೇ ಇರುವವನ ಸ್ಥಿತಿಯು ರಜೋಗುಣದಿಂದ ಮಿಶ್ರಿತವಾಗಬಹುದು ಅಥವಾ ಅವುಗಳಿಂದ ಆಕ್ರಮಿಸಲ್ಪಡಬಹುದು. ಇದು ಭೌತಿಕ ಪ್ರಕೃತಿಯ ಒಂದು ನಿಯಮವಾಗಿದೆ. ಆದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಶುದ್ಧ ಸತ್ವವೇ ಪ್ರಮುಖ ತತ್ವವಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಪಂಚದಲ್ಲಿ ಪೂರ್ಣ ಶುದ್ಧ ಸತ್ವ ಪ್ರಕಟವಾಗುವುದು ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ 5ನೆಯ ಶ್ಲೋಕ. ಆಜ್ಞಪ್ತ ಏವಂ ಕುಪಿತೇನ ಮನ್ಯುನ ಸದೇವ ದೇವಂ ಪರಿಚಕ್ರಮೇ ವಿಭುಂ ಮೇನೆ ತದಾತ್ಮನಮ ಸಂಗರಂಘಸ ಮಹೀಯಸಾಂ ತಾತ ಸಹಿಷ್ಣುಂ. ವರದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದಕ್ಕೆ ಜಯವಾದನು. ಮೈತ್ರೇಯು ಮುಂದುವರಿಸಿದರು, ನನ್ನ ಪ್ರೀತಿಯ ವಿದುರ, ಆ ಕಪ್ಪು
ವರ್ಣೀಯ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಕೋಪದ ಪ್ರತಿರೂಪವಾಗಿದ್ದನು ಮತ್ತು ಅವನು ಶಿವನ ಆದೇಶಗಳನ್ನು ಪಾಲಿಸಲು ಸಿದ್ಧನಾಗಿದ್ದನು. ಹೀಗಾಗಿ ತನ್ನ ವಿರುದ್ಧ ನೀಡಲಾಗುವ ಯಾವುದೇ ಶಕ್ತಿಯನ್ನು ನಿಭಾಯಿಸಲು ತಾನು ಸಮರ್ಥನೆಂದು ಪರಿಗಣಿಸಿ ಅವನು ಶಿವನ ಸುತ್ತಲೂ ಪ್ರದಕ್ಷಿಣೆ ಹಾಕಿದನು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಶಿವನಿಂದ ಆದೇಶ ಪಡೆದಂತಹ ವೀರಭದ್ರ ಮತ್ತು ಇತರ ಅನುಚರರು ಅವರು ತಮ್ಮ ಕಾರ್ಯಗಳನ್ನ ಮಾಡಲಿಕ್ಕೆ ಶಿವನಿಂದಲೇ ಶಕ್ತಿಯನ್ನ ಪಡೆದಿದ್ದಾರೆ. ಹಾಗಾಗಿ ಅವರು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅದರಲ್ಲಿ ಅವರಿಗೆ ಶಕ್ತಿಗೆ ಏನು ಕುಂದು ಕೊರತೆ ಉಂಟಾಗುವುದಿಲ್ಲ. ಶಿವನಿಂದಲೇ ಅವರು ಶಕ್ತರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದೇ ರೀತಿ ಯಾವಾಗ ಭಗವಂತನಿಂದ ಯಾರು ಶಕ್ತರಾಗಿರ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಇರ್ತದೆ. ಅವರು ಮಾಡುವಂತಹ ಕಾರ್ಯವು ಅದು ಸಫಲವಾಗ್ತದೆ. 6ನೇ ಶ್ಲೋಕ. ಅನ್ವೀಯಮಾನ ಸತುರುದ್ರ ಪಾರ್ಷದೈ ಭೃಶಂ ನದದ್ಭಿವನದ್ಯಸ ಭೈರವಂ ಉದಮ್ಯ ಶೂಲಂ ಜಗದಂತಕಾಂತಕಂ ನ ಪ್ರಾದ್ರವದ್ಘೋಷಣ ಭೂಷಣಾಂಗ್ರಿಹಿ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶಿವನ ಇತರ ಅನೇಕ ಸೈನಿಕರು ಭಯಾನಕ ವ್ಯಕ್ತಿಯನ್ನು ತುಮುಲನಾದ ಮಾಡುತ್ತಾ ಹಿಂಬಾಲಿಸಿದರು. ಮೃತ್ಯುವನ್ನು ಕೊಲ್ಲಲು ಸಮರ್ಥವಾದ ದೊಡ್ಡ ತ್ರಿಶೂಲವನ್ನು ಹಿಡಿದಿದ್ದ ಅವನ ಕಾಲು ಬಳೆಗಳು ಗರ್ಜಿಸುವಂತೆ ಶಬ್ದ ಮಾಡುತ್ತಿದ್ದವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಎಲ್ಲರೂ ಒಂದು ಸೇನೆಯನ್ನ ಕಟ್ಟಿ ಅವರು ಈಗ ದಕ್ಷಯಜ್ಞ ಶಾಲೆಗೆ ಹೊರಡ್ತಾ ಇದ್ದಾರೆ. ಆ ಯಜ್ಞಶಾಲೆಗೆ ತಲುಪಿದ ನಂತರ ಏನಾಯಿತು ಅನ್ನೋದನ್ನ ನಾವು ಈಗ 7ನೇ ಶ್ಲೋಕದಿಂದ ತಿಳ್ಕೊಳ್ಬಹುದು. ಈ ಎಲ್ಲಾ ಜನರು ಆ ಕಡೆ ಬರ್ತಾ ಇದ್ದಾರೆ ಅನ್ನೋದು ಅವರಿಗೆ ದೂರದಿಂದಲೇ ತಿಳಿದು ಬರ್ತಾ ಇದೆ. ಜನರು ಮುಖ್ಯವಾಗಿ ದಕ್ಷನ ಪತ್ನಿಯಾದಂತಹ ಪ್ರಸೂತಿಯು ಇದನ್ನ ತಿಳಿಸ್ತಾಳೆ. 7ನೇ ಶ್ಲೋಕ. ಅಥರ್ತಿಜೋ ಯಜಮಾನ ಸದಸ್ಯ ಕಕುದ್ಯುದೀಚ್ಯಾಂ ಪ್ರಸಮೀಕ್ಷ್ಯ ರೇಣುಂ ತಮಾಕಿಮೇತತ್ಕೃತ ಏತದ್ರಜೋ ಭೂ ದಿತಿ ದ್ವಿಜ ಪತ್ನ್ಯಶ್ಚ ದದ್ಯುಃ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅನುವಾದ. ಆ ಸಮಯದಲ್ಲಿ ಯಜ್ಞಭೂಮಿಯಲ್ಲಿ ಸೇರಿದ್ದ ಋತ್ವಿಜರು, ಯಜಮಾನ, ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಕತ್ತಲೆ ಎಲ್ಲಿಂದ ಬಂದು ಕವಿಯುತ್ತಿದೆ ಎಂದು ವಿಸ್ಮಯಗೊಂಡರು. ಅನಂತರ ಅದು ಧೂಳಿನಿಂದ ತುಂಬಿದ ಬಿರುಗಾಳಿ ಎಂದು ಅರಿತ ಅವರೆಲ್ಲ ತುಂಬಾ ಆತಂಕಗೊಂಡರು. ಧನ್ಯವಾದಗಳು. ಹರೇ ಕೃಷ್ಣ. ಈ ಬಿರುಗಾಳಿ ಅಥವಾ ಧೂಳಿನಿಂದ ತುಂಬಿದಂತಹ ಬಿರುಗಾಳಿ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಅವರು ಯೋಚನೆ ಮಾಡ್ತಾ ಇದ್ದಾಗ ಅದಕ್ಕೆ ನಾನಾ ಕಾರಣಗಳನ್ನ ಕೊಡ್ತಾರೆ. ಯಾವ ಕಾರಣಕ್ಕೆ ಬರಬಹುದು? ಮುಖ್ಯವಾಗಿ ಇಲ್ಲಿ ಹಸುಗಳು ಅಥವಾ ದರೋಡೆಕೋರರು, ಹಸುಗಳು ಸಂಜೆ ಮನೆಗೆ ಬರುವಾಗ ಒಂದು ಹಿಂಡಾಗಿ ಬರುವಾಗ ಧೂಳು ಹೇಳ್ತದೆ. ಅದನ್ನ ಗೋಧೂಳಿ ಅಂತ ಹೇಳ್ತಾರೆ. ಬಹಳ ಶುಭವಾದಂತಹ ಲಕ್ಷಣ ಅದು. ಅಥವಾ ದರೋಡೆಕೋರರು, ಒಂದು ದೇಶದಲ್ಲಿ ದರೋಡೆಕೋರರು ಇರಬಹುದು, ಅವರು ಓಡಿ ಹೋಗುವಾಗ ಧೂಳು ಬಂದಿರಬಹುದು. ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಚಿಂತಿಸ್ತಾ ಇದ್ದಾರೆ 8ನೇ ಶ್ಲೋಕದಲ್ಲಿ. ವಾತಾನ ವಾಂತಿ ನಹಿ ಸಂತಿ ದಸ್ಯವಃ ಪ್ರಾಚೀನ ಬರ್ಹಿ ಜೀವತಿ ಹೋಗ್ರದಂಡ ಗಾವೋ ನ ಕಾಲ್ಯಂತ ಇದಂ ಕುತೋ ರಜೋ ಲೋಕೋಧುನಾ ಕಿಂ ಪ್ರಲಯಾಯ ಕಲ್ಪತೆ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಬಿರುಗಾಳಿಯು ಹೇಗೆ ಉಂಟಾಗಿರಬಹುದೆಂದು ಊಹಿಸುತ್ತಾ ಅವರೆಂದರು, ಈಗ ಗಾಳಿ ಬೀಸುತ್ತಿಲ್ಲ, ಹಸುಗಳು ಈ ಕಡೆಯಿಂದ ಸಾಗುತ್ತಿಲ್ಲ, ದರೋಡೆಕೋರರು ಈ ಧೂಳಿನ ಗಾಳಿಯನ್ನು ಎಬ್ಬಿಸಲಾರರು, ಏಕೆಂದರೆ ಅವರನ್ನು ದಂಡಿಸಬಲ್ಲ ಬಲಿಷ್ಠ ರಾಜ ಬರ್ಹಿ ಇನ್ನೂ ಇದ್ದಾನೆ. ಹಾಗಿದ್ದರೂ ಈ ಧೂಳಿನ ಗಾಳಿ ಎಲ್ಲಿಂದ ಬರುತ್ತಿದೆ? ಭೂಗ್ರಹಕ್ಕೆ ಈಗ ಪ್ರಳಯ ಒದಗಿ ಬಂದಿದೆಯೇ? ಹರೇ ಕೃಷ್ಣ. ಹರೇ ಕೃಷ್ಣ. ಗೋವುಗಳು ಸಾಗುವಂತಹ ಸಂಜೆ ಹೊತ್ತು ಗೋವುಗಳು ಮತ್ತೆ ಮರಳಿ ಹಿಂದಕ್ಕೆ ಬರುವಂತಹ ಸಂದರ್ಭವನ್ನ ಗೋಧೂಳಿ ಮುಹೂರ್ತ ಅಂತ ಹೇಳಿ ಹೇಳ್ತಾರೆ. 6:30 to 7 ಗಂಟೆ ಸಂದರ್ಭದಲ್ಲಿ. ಇದು ಕೂಡ ಸಾಧನೆಗೆ ಬಹಳ ಉತ್ತಮವಾದಂತಹ ಸಂದರ್ಭ. ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನಿಗೆ ಮಂಗಳಾರತಿಯನ್ನ ಮಾಡ್ತೇವೆ, ಜಪವನ್ನ ಮಾಡ್ತೇವೆ. ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಬಹಳ ಉತ್ತಮವಾದದ್ದು. ಅದೇ ರೀತಿ ಗೋಧೂಳಿ ಮುಹೂರ್ತ ಇದು ಕೂಡ ಬಹಳ ಉತ್ತಮವಾದಂತಹ ಸಮಯ.
ನಾವು ಸಾಧನೆಯನ್ನ ಮಾಡಲಿಕ್ಕೆ. ಹಾಗೆ ದರೋಡೆಕೋರರು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬಲಿಷ್ಠ ರಾಜ ಬರ್ಹಿ, ಪ್ರಾಚೀನ ಬರ್ಹಿ ಅನ್ನುವಂತಹ ರಾಜ, ಆತನ ಕತೆ ಮುಂದೆ ಬರ್ತದೆ. ಅವನು ಬಹಳಷ್ಟು ಯಜ್ಞಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅವನಿಗೆ ನಾರದ ಮುನಿಗಳು ಮುಂದಕ್ಕೆ ಉಪದೇಶವನ್ನ ಮಾಡುವಂತಹ ವಿಚಾರವನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಅವನು ಮುದುಕನಾಗಿದ್ದರೂ ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಸಮರ್ಥ ಶಾಸಕನಾಗಿದ್ದಾನೆ. ಆ ರಾಜನ ಶಾಸನ ತುಂಬಾ ಸಮರ್ಥವಾಗಿದೆ. ಹಾಗಾಗಿ ಈ ರೀತಿಯಾದಂತಹ ದರೋಡೆಕೋರರು ಕೂಡ ಇಲ್ಲ. ಹಾಗಾದ್ರೆ ಇದು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಉಂಟಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇವರು ಕೇಳ್ತಾ ಇದ್ದಾರೆ. ಭೌತಿಕ ಸೃಷ್ಟಿಯ ಪ್ರಳಯ ಅವಶ್ಯಕವಾದಾಗ ಆ ಕ್ರಿಯೆಯನ್ನು ಶಿವನೇ ನೆರವೇರಿಸುತ್ತಾನೆ. ಆದ್ದರಿಂದ ಈಗ ಶಿವನು ಸೃಷ್ಟಿಸಿದ ಸನ್ನಿವೇಶವು ವಿಶ್ವದ ಅಭಿವ್ಯಕ್ತಿಯ ಪ್ರಳಯವನ್ನು ಹೋಲುತ್ತಿತ್ತು. ಶಿವನು ವಿನಾಶಕರವಾದಂತಹ ಪ್ರಳಯವನ್ನ ಸೃಷ್ಟಿ ಮಾಡ್ತಾನೆ. ಕೊನೆಗೆ ಈ ಒಂದು ಸೃಷ್ಟಿಯ ಕೊನೆಗೆ ಅಥವಾ ಪ್ರತಿಯೊಂದು ಕಲ್ಪದ ಕೊನೆಯಲ್ಲಿ ಅಥವಾ ಮನ್ವಂತರದ ಕೊನೆಯಲ್ಲಿ ವಿನಾಶವು ಉಂಟಾಗ್ತದೆ, ಪ್ರಳಯವು ಉಂಟಾಗ್ತದೆ. ಕೆಲವೊಂದು ಸಣ್ಣ ಪ್ರಮಾಣದ ಪ್ರಳಯ ಮತ್ತೆ ಕೆಲವು ದೊಡ್ಡ ಪ್ರಮಾಣದ ಪ್ರಳಯಗಳು ಉಂಟಾಗ್ತವೆ. ಇದೆಲ್ಲವನ್ನು ಕೂಡ ನೋಡಿಕೊಳ್ಳುವವನು ಶಿವನು. ಅಂತಹ ಶಿವನೇ ಇಲ್ಲಿ ವಿನಾಶಕರವಾದಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಅದೇ ರೀತಿಯಾದಂತಹ ಒಂದು ಸಂದರ್ಭವನ್ನು ನಾವು ಊಹಿಸಬಹುದು. 9ನೆಯ ಶ್ಲೋಕ. ಪ್ರಸೂತಿ ಮಿಶ್ರಾ ಶ್ರಿಯ ಉದ್ವಿಗ್ನ ಚಿತ್ತ ಊಚುರ್ವಿಪಾಕೋ ವೈಜಿನಾಶ್ಚೈವ ತಸ್ಯ ಯತ್ ಪಶ್ಯಂತೀನಾಂ ದುಹಿತೃಣಾಂ ಪ್ರಜೇಶ ಸುತಾಂ ಸತೀಂ ಅವದಧ್ಯೌ ಅನಾಗಾಂ. ಉಮಾ ಕುಲಕರ್ಣಿ ಮತ್ತು ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಜೈ. ದಕ್ಷಿಣ ಪತ್ನಿ ಪ್ರಸೂತಿಯು ಅಲ್ಲಿ ನೆರೆದಿದ್ದ ಇತರ ಸ್ತ್ರೀಯರು ತುಂಬಾ ಉದ್ವಿಗ್ನರಾಗಿ ಸತೀದೇವಿಯ ಸಾವಿನ ಕಾರಣದಿಂದ ಈ ಅಪಾಯವು ದಕ್ಷನಿಂದಲೇ ಉಂಟಾಗಿದೆ, ಅವಳು ಪೂರ್ಣವಾಗಿ ನಿರಪರಾಧಿಯಾದರೂ ಅವಳ ಸಹೋದರರೆಲ್ಲರ ಕಣ್ಣೆದುರಿನಲ್ಲಿಯೇ ತನ್ನ ಶರೀರವನ್ನು ತ್ಯಾಗ ಮಾಡಿದಳಲ್ಲವೇ ಎಂದು ನುಡಿದರು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕಾರಣವು ಬೇರೆ ಬೇರೆ ಏನೇ ಕೊಟ್ಟರು ಕೂಡ ಮೂಲ ಕಾರಣ ಏನು ಅನ್ನೋದು ಎಲ್ರಿಗೂ ತಿಳಿದೇ ಇದೆ. ಸತೀದೇವಿಯು ಶರೀರವನ್ನ ತ್ಯಾಗ ಮಾಡಿದ್ದಾಳೆ. ತನ್ನ ಮಗಳನ್ನೇ ಕಳೆದುಕೊಂಡಿದ್ರು ಕೂಡ ದಕ್ಷನು ಇನ್ನೂ ಗಟ್ಟಿ ಹೃದಯ ಮಾಡಿಕೊಂಡು ಇದ್ದಾನೆ. ಅವನಿಗೆ ಸ್ವಲ್ಪವೂ ಕೂಡ ಆತನು ವಿಚಲಿತನಾಗಲಿಲ್ಲ. ಆದ್ರಿಂದ ವಿಷಯವನ್ನ ತಿಳಿದಂತಹ ಶಿವನೇ ಈ ಒಂದು ಕಾರ್ಯವನ್ನ ಮಾಡಿರಬಹುದು, ಅಥವಾ ಸತಿಯ ಸಾವಿನ ಕಾರಣದಿಂದಲೇ ಇದೆಲ್ಲವೂ ನಡೀತಾ ಇದೆ ಅನ್ನುವಂಥದ್ದು ಯಾರು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಇದು ಬಹಳ ಸುಲಭವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ವಿಚಾರ. ಪ್ರಜಾಪತಿ ದಕ್ಷನ ಅವಿವೇಕದ ಕೃತ್ಯದಿಂದಲೇ ಉಂಟಾದದ್ದು ಎಂದು ತಿಳಿದುಕೊಳ್ಳಬಲ್ಲವಳಾಗಿದ್ದಳು ಯಾರು? ದಕ್ಷನ ಪತ್ನಿ ಪ್ರಸೂತಿಯು ಇದನ್ನ ಸರಿಯಾಗಿಯೇ ಊಹೆ ಮಾಡಿದ್ದಾಳೆ. ಹಾಗೂ ದಕ್ಷನು ಸಾಯಲು ಸಿದ್ಧನಾಗಿರಬೇಕು ಎಂದು ಅವಳಿಗೆ ಅರಿವಾಯಿತು. ಹಾಗಾಗಿ ಇಲ್ಲಿ ಆಕೃತಿ ಪ್ರಸೂತಿ ಬಹಳ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದ್ದಾಳೆ. ಆಕೆ ಮುಂದೆ ಆಗಬಹುದಾದಂತಹ ಅಪಾಯದ ಬಗ್ಗೆ ಮೊದಲೇ ಊಹೆ ಮಾಡಿಕೊಳ್ತಾ ಇದ್ದಾಳೆ. 10ನೆಯ ಶ್ಲೋಕ. ಯಸ್ತ್ವಂತ ಕಾಲೇ ವ್ಯುಕ್ತ ಜಟಾಕಲಾಪ ಸ್ವಶೂಲ ಸೂಚ್ಯರ್ಪಿತ ದಿಗ್ಗಜೇಂದ್ರ ವಿತತ್ಯ ನೃತ್ಯತ್ಯುದಿತಾಸ್ತ್ರದೋಧ್ವಜ ನುಚ್ಚಾಟ ಹಾಸಸ್ತನಯಿತ್ನು ಭಿನ್ನಧಿಕ್. ಶೋಭಾಯನ್ ಮಾತಾಜಿ. ಪ್ರಳಯದ ಕಾಲದಲ್ಲಿ ಶಿವನ ಜಟಾಜೂಟವು ಕೆದರಿಕೊಂಡಿರುತ್ತದೆ. ತನ್ನ ತ್ರಿಶೂಲದಿಂದ ಅವನು ಬೇರೆ ಬೇರೆ ದಿಕ್ಕುಗಳನ್ನು ಪಾಲಿಸುವ ದಿಕ್ಪಾಲಕರನ್ನು ತಿವಿಯುತ್ತಾನೆ. ಎಮ್ಮೆಯಿಂದ ನಗುತ್ತಾ ಗುಡುಗು ಮೋಡಗಳನ್ನು ಪ್ರಪಂಚದಲ್ಲೆಲ್ಲ ಚದರಿಸುವಂತೆ ಅವರ ಕೈಗಳನ್ನು ಧ್ವಜಗಳಂತೆ ಛೇದರಿಸಿ ಅವನು ನರ್ತಿಸುತ್ತಾನೆ. ಧನ್ಯವಾದ. ಹರೇ ಕೃಷ್ಣ. ಇದು ಪ್ರಳಯ ಕಾಲದಲ್ಲಿ ಶಿವನು ತಾಂಡವ ನೃತ್ಯವನ್ನಾಡುವುದರ ಬಗ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶಿವನ ನೃತ್ಯ ಮಾಡುವಾಗ ಯಾವ ರೀತಿಯಾದಂತಹ ಒಂದು ಸಂದರ್ಭ ಒದಗಿ ಬರ್ತದೋ ಅದನ್ನೇ ಈಗ ಇವರು ಕಾಣ್ತಾ ಇದ್ದಾರೆ. ಮುಂದುವರಿಸ್ತಾ,
ಅಮರ್ಷಯಿತ್ವಾ ತಮಸಹೇತಜೆ ಅಮರ್ಷಯಿತ್ವಾ ತಂ ಅಸಹ್ಯ ತೇಜಸಂ ಮನ್ಯುಪ್ಲುತಂ ದುರ್ವಿಷಹಂ ಭ್ರುಕುಟ್ಯಾ ಕರಾಲದಂಶ್ರಾಭಿರುದಸ್ತಭಾಂಗಣಂ ಸ್ಯಾತ್ಸಸ್ತಿ ಕಿಂ ಕೋಪಯತೋ ವಿಧಾತು. ಚಂದ್ರಿಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ರಾಕ್ಷಸಾಕಾರದ ಆ ಕಪ್ಪು ವ್ಯಕ್ತಿಯು ಭಯಂಕರವಾದ ತನ್ನ ಹಲ್ಲುಗಳನ್ನು ತೋರಿಸಿದನು. ತನ್ನ ಹುಬ್ಬನ್ನು ಕುಣಿಸುವುದರಿಂದಲೇ ಅವನು ಆಕಾಶದ ಎಲ್ಲ ಪ್ರಕಾಶಮಾನ ಗ್ರಹಗಳನ್ನು ನಕ್ಷತ್ರಗಳನ್ನು ಚದುರಿಸಿ ತನ್ನ ಪ್ರಬಲ ತೀಕ್ಷ್ಣ ಕಾಂತಿಯಿಂದ ಅವನ್ನೆಲ್ಲ ಮುಚ್ಚಿದನು. ದಕ್ಷನ ಅನುಚಿತ ವರ್ತನೆಯ ಕಾರಣದಿಂದ ಅವನ ತಂದೆ ಬ್ರಹ್ಮನು ಕೂಡ ಕೋಪದ ಉಗ್ರ ಪ್ರದರ್ಶನದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ನಾವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಆ ಒಂದು ವೀರಭದ್ರನ ಒಂದು ಯಾವ ರೀತಿಯಾಗಿದೆ, ಇಲ್ಲಿ ಕುತ್ತಿಗೆಯಲ್ಲಿ ಮನುಷ್ಯರ ತಲೆಗಳ ಹಾರವನ್ನ ಆತನು ಧರಿಸಿದ್ದಾನೆ. ಅಂತಹ ಭೀಕರನಾದಂತಹ ವೀರಭದ್ರ ಶಿವನ ಆದೇಶದಂತೆ ಇಲ್ಲಿ ದಕ್ಷನ ಸಂಹಾರಕ್ಕೋಸ್ಕರ ಬರ್ತಾ ಇದ್ದಾನೆ. ಮುಂದುವರಿಸ್ತಾ 12ನೇ ಶ್ಲೋಕ. ಬಹ್ವೇವಮುದ್ವಿಗ್ನ ದೃಶೋಚ್ಯಮಾನೆ ಜನೇನ ದಕ್ಷಸ್ಯ ಮುಹುರ್ಮಹಾತ್ಮನಃ ಉತ್ಪೇತುರುತ್ಪಾತಮಸಹಸ್ರಶೋ ಭಯಾವಹ ದಿವಿ ಭೂಮೌ ಚ ಪರ್ಯಕ್. ವರದ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಜನರು ತಮ್ಮ ತಮ್ಮೊಳಗೆ ಮಾತನಾಡುತ್ತಿರುವಾಗ ದಕ್ಷನು ಎಲ್ಲಾ ಕಡೆಯಿಂದಲೂ ಭೂಮಿಯಿಂದ ಮತ್ತು ಆಕಾಶದಿಂದ ಭಯಕಾರಿ ಶಕುನಗಳನ್ನು ಕಂಡನು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶ್ಲೋಕದಲ್ಲಿ ಜನೇನ ದಕ್ಷಸ್ಯ ಮುಹುರ್ ಮಹಾತ್ಮನಃ ಅಂತ ಹೇಳಿದ್ದಾರೆ. ಅಂದ್ರೆ ದಕ್ಷನನ್ನ ಇಲ್ಲಿ ಮಹಾತ್ಮ ಅಂತ ಕರೆದಿದ್ದಾರೆ. ಇದನ್ನ ಆಚಾರ್ಯರು ವ್ಯಂಗ್ಯಾರ್ಥ ಅಂತ ಹೇಳ್ತಾರೆ. ದಕ್ಷನನ್ನ ಯಾಕೆ ಮಹಾತ್ಮ ಅಂತ ಹೇಳಿ ಕರಿಬೇಕು? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಮಾಶ್ರಿತಃ ಅಂತ ಹೇಳಿ ಭಗವದ್ಗೀತೆಯ 9ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವಂತನು ಹೇಳಿದ್ದಾನೆ. ದಕ್ಷನಲ್ಲಿರುವಂತದ್ದು ಮಹಾತ್ಮನ ಲಕ್ಷಣಗಳಲ್ಲ, ದೈವಿ ಪ್ರಕೃತಿ ಆತನಲ್ಲಿ ಈಗ ನಮಗೆ ಕಾಣಿಸ್ತಾ ಇಲ್ಲ. ಆದ್ರೂ ಅವನನ್ನ ಯಾಕೆ ಮಹಾತ್ಮ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳಿದ್ರೆ, ಅವನು ಇಲ್ಲಿ ತಾನು ತನ್ನ ಮಗಳನ್ನೇ ಕಳೆದುಕೊಂಡಿದ್ರು ಕೂಡ ಅದರ ಬಗ್ಗೆ ಚಿಂತಿತನಾಗಿಲ್ಲ. ತನ್ನ ಪ್ರೀತಿಯ ಮಗಳು ಪ್ರಾಣವನ್ನೇ ಬಿಡಲು ಸಿದ್ಧಳಾಗಿ ನಿಂತಾಗಲೂ ಸ್ಥಿರವಾಗಿಯೂ ಅವಿಚಲಿತನಾಗಿಯೂ ಇದ್ದನು. ಅದಕ್ಕೋಸ್ಕರ ಆ ಕಲ್ಲು ಹೃದಯದವನು ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅಥವಾ ವ್ಯಂಗ್ಯವಾಗಿ ಹೇಗೆ ಎಂಥ ಪುಣ್ಯಾತ್ಮನಪ್ಪ ಇವನು, ತನ್ನ ಮಗಳನ್ನೇ ಕಳೆದುಕೊಂಡ್ರು ಕೂಡ ಇನ್ನೂ ಗಟ್ಟಿಯಾಗೇ ಇದ್ದಾನೆ, ಆ ರೀತಿಯಾಗಿ ಇಲ್ಲಿ ವ್ಯಂಗ್ಯವಾಗಿ ನುಡಿದಿರುವಂತಹ ಒಂದು ಮಾತು. ಆದ್ರೆ ಈ ಸತಿಯು ತನ್ನ ಮಗಳಾದಂತಹ ಸತಿಯನ್ನ ಕಳೆದುಕೊಂಡಾಗ ಅವನ ಹೃದಯ ಗಟ್ಟಿಯಾಗಿತ್ತು. ಆದ್ರೆ ಈಗ ಈ ರಾಕ್ಷಸನ ನಡೆಸಿದಂತಹ ಉತ್ಪಾತಗಳನ್ನು ನೋಡಿದಾಗ ದಕ್ಷನು ವಿಚಲಿತನಾಗಿದ್ದಾನೆ. ಅವನನ್ನ ದುರಾತ್ಮ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಅವನತಿಗೆ ಈಡಾದ ಆತ್ಮ. ಮಹಾತ್ಮನ ಲಕ್ಷಣಗಳನ್ನು ಅವನು ಹೊಂದಿಲ್ಲ. ಅವನನ್ನು ದುರಾತ್ಮ ಅಥವಾ ಅವನತಿಗೆ ಈಡಾದ ಆತ್ಮ ಎಂದೇ ತಿಳಿಯಬೇಕು ಅಂತ ಹೇಳಿ ಆಚಾರ್ಯರು ಭಾವಾರ್ಥದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ಎಲ್ಲ ಶಿವನ ಸೇನೆ ವೀರಭದ್ರನ ಒಂದು ಮುಖಂಡತ್ವದಲ್ಲಿ ಯಜ್ಞಶಾಲೆಗೆ ಬಂದಿದ್ದಾರೆ. ಅವರು ಬಂದ ನಂತರ ಆ ಯಜ್ಞವನ್ನ ಯಾವ ರೀತಿಯಾಗಿ ವಿನಾಶ ಮಾಡಿದ್ರು ಅನ್ನೋದನ್ನ ಮುಂದಿನ 13ನೇ ಶ್ಲೋಕದಿಂದ ನಾವು ಕಾಣ್ತೇವೆ. ಯಜ್ಞ ವಿನಾಶಕರವಾದಂತಹ ಕಾರ್ಯಗಳನ್ನ ಅವರು ಮಾಡಿದ್ರು. ತಾವತ್ಸ ರುದ್ರಾನುಚರೈರ್ಮಹಾಮುಖೋ ನಾನಾಯುಧೈರ್ವಾಮನಕೈರುದಾಯುಧೈ ಪಿಂಗೈ ಪಿಶಂಗೈರ್ಮಕರೋಧರಾನನೈ ಪರ್ಯಾದ್ರವದ್ಭಿರ್ವಿಧುರಾನ್ವರುದ್ಯತ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನನ್ನ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ.
ನನ್ನ ಪ್ರೀತಿಯ ವಿದುರನೆ, ಶಿವನ ಅನುಚರರೆಲ್ಲರೂ ಯಜ್ಞ ಭೂಮಿಯನ್ನು ಸುತ್ತುವರಿದರು. ಹುಳ್ಳಾಗಿದ್ದ ಆಕಾರವನ್ನು ಹೊಂದಿದ್ದ ಅವರು ವಿವಿಧ ರೀತಿಯ ಆಯುಧಗಳಿಂದ ಸನ್ನದ್ಧರಾಗಿದ್ದರು. ಕಪ್ಪು ಹಾಗೂ ಹಳದಿ ಬಣ್ಣದ ಅವರ ಶರೀರಗಳು ಮಕರಗಳಂತಿದ್ದವು. ಅವರು ಯಜ್ಞ ಭೂಮಿಯಲ್ಲೆಲ್ಲ ಓಡಾಡಿ ಉಪದ್ರವವನ್ನು ಕೊಡಲು ಆರಂಭಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ದಕ್ಷನ ಒಂದು ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಈ ಒಂದು ಯಜ್ಞ ಅದರ ವಿನಾಶವನ್ನ ಮಾಡಲಿಕ್ಕೆ ಈಗ ಪ್ರಾರಂಭಿಸಲಾಗಿದೆ. ಯಾವ ರೀತಿಯಾಗಿ ಯಜ್ಞವು ಹಂತ ಹಂತವಾಗಿ ನಾಶ ಮಾಡಲ್ಪಟ್ಟಿತು ಅನ್ನುವುದನ್ನ ಇಲ್ಲಿ ಹೇಳ್ತಾರೆ. ಮೊದಲನೇದಾಗಿ ಯಜ್ಞಶಾಲೆ, ಅದಕ್ಕೆ ಆಧಾರವಾಗಿದ್ದಂತಹ ಸ್ತಂಭಗಳನ್ನ ಎಳೆದು ಅವರು ಉರುಳಿಸ್ತಾರೆ. ಕೇಚಿತ್ ಪ್ರಾಂಗ್ವಶಂ ಪತ್ನಿಶಾಲಾಂ ತಥಾ ಅಪರೇ ಸದಾ ಅಗ್ನಿದ್ರಶಾಲಾಂ ಚ ತದ್ವಿಹಾರಂ ಮಹಾನಸಂ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಮಸ್ತೆ ಪ್ರಭುಜಿ. ಅನುವಾದ ಬೈ ಶ್ರೀ ಪ್ರಭುಪಾದರಿಗೆ ಜಯವಾಗಲಿ. ಕೆಲವರು ಸೈನಿಕರು ಯಜ್ಞಶಾಲೆಗೆ ಆಧಾರವಾಗಿದ್ದ ಸ್ತಂಭಗಳನ್ನು ಎಳೆದು ಉರುಳಿಸಿದರು. ಮತ್ತೆ ಕೆಲವರು ಹೆಂಗಸರಿರುವ ಶಾಲೆಗೆ ನುಗ್ಗಿದರು. ಕೆಲವರು ಯಜ್ಞ ವೇದಿಕೆಯನ್ನು ನಾಶಪಡಿಸಲು ತೊಡಗಿದರು. ಮತ್ತೆ ಹಲವರು ಅಡಿಗೆಯ ಮನೆಗೂ ವಾಸದ ಕೋಣೆಗಳಿಗೂ ನುಗ್ಗಿದರು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೇಳಿದ್ದಾರೆ. ಯಜ್ಞಶಾಲೆ, ಸ್ತ್ರೀಯರು ಇರುವ ಸ್ಥಳಗಳು, ಯಜ್ಞ ವೇದಿಕೆ ಹಾಗೂ ಅಡಿಗೆ ಮನೆ, ವಾಸದ ಕೋಣೆಗಳು, ಎಲ್ಲಾ ಸ್ಥಳಗಳನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ. 15ನೇ ಶ್ಲೋಕ. ರುರುಜು ಯಜ್ಞಪತ್ರಾಣಿ ತಥೈಕೇನಾಗ್ನಿನಾಶಯನ್ ಕುಂಡೇಶ್ವಮೂತ್ರಯನ್ ಕೇಚಿತ್ ಬಿಭಿದು ವೇದಿ ಮೇಖಲಾ. ವರದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಿಲಾಪ್ರಪಾದರಿಂದ ಶಿಲಾಪ್ರಪಾದರಿಗೆ ಜಯವಾಗಲಿ. ಯಜ್ಞಕ್ಕಾಗಿ ಮಾಡಿದ್ದ ಎಲ್ಲಾ ಪಾತ್ರೆಗಳನ್ನು ಅವರು ಒಡೆದರು ಮತ್ತು ಕೆಲವರು ಯಜ್ಞದ ಬೆಂಕಿಯನ್ನು ನಂದಿಸಲು ಪ್ರಾರಂಭಿಸಿದರು. ಕೆಲವರು ಯಜ್ಞದ ಕಣದ ರೇಖೆಯನ್ನು ಹರಿದು ಹಾಕಿದರು ಮತ್ತು ಕೆಲವರು ಕಣದ ಮೇಲೆ ಮೂತ್ರ ವಿಸರ್ಜಿಸಿದರು. ಹರೇ ಕೃಷ್ಣ. ಈ ರೀತಿಯಾಗಿ ಯಜ್ಞವು ನಡೆಯದಂತೆ ಅವರು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಅಲ್ಲಿದ್ದಂತಹ ಜನಗಳು ಸುಮ್ಮನೆ ಇರೋದಿಲ್ಲ. ಅವರು ಒಂದಾ ವಿರೋಧಿಸ್ತಾರೆ ಅಥವಾ ಅಲ್ಲಿಂದ ಓಡಿ ಹೋಗ್ತಾರೆ. ಈ ರೀತಿ ಓಡಿ ಹೋಗ್ತಾ ಇದ್ದಂತಹ ಜನರನ್ನು ಕೂಡ ಅವರು ಬಿಡ್ಲಿಲ್ಲ, ಅವರನ್ನ ಶಿಕ್ಷಿಸ್ತಾ ಇದ್ದಾರೆ. ಯಾರೆಲ್ಲ ಆ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ ಅವರನ್ನೆಲ್ಲ ಶಿಕ್ಷಿಸಬೇಕು ಅನ್ನುವಂಥದ್ದು ಇಲ್ಲಿ ಉದ್ದೇಶ. ಹಾಗಾಗಿ ಅಬಾಧಂತ ಮುನೀನನ್ಯೇ ಏಕೆ ಪತ್ನೀರತರ್ಜಯನ್ ಅಪರೇ ಜಗೃಹುರ್ದೇವಾನ್ ಪ್ರತ್ಯಾಸನ್ನಾನ್ ಪಲಾಯಿತಾನ್. ಸೀತಾಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. Yes. ಕೇಳುತ್ತಿಲ್ಲ. ಪಲಾಯನ ಮಾಡುತ್ತಿದ್ದ ಋಷಿಗಳ ದಾರಿಗೆ ಕೆಲವರು ಅಡ್ಡ ಹಾಕಿದರು. ಕೆಲವರು ಅಲ್ಲಿದ್ದ ಹೆಂಗಸರನ್ನು ಬೆದರಿಸಿದರು. ಮತ್ತೆ ಕೆಲವರು ಯಜ್ಞಶಾಲೆಯಿಂದ ಓಡಿ ಹೋಗುತ್ತಿದ್ದ ದೇವತೆಗಳನ್ನು ಸೆರೆ ಹಿಡಿದರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಈ ರೀತಿ ಋಷಿಗಳನ್ನ ಅಡ್ಡ ಹಾಕಿದ್ರು, ಹೆಂಗಸರಿಗೆ ಹೆದರಿಸಿದ್ರು, ದೇವತೆಗಳನ್ನ ಸೆರೆ ಹಿಡಿದ್ರು. ಇನ್ನು ಒಂದು ಯುದ್ಧ ಅಂತ ಹೇಳಿದ್ರೆ ಅಥವಾ ಯಾವುದೇ ಒಂದು ಆಕ್ರಮಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರತಿಯೊಬ್ಬರಿಗೂ ಕೊಟ್ಟಂತಹ ಒಂದೊಂದು ಉದ್ದೇಶಗಳಿರ್ತವೆ. ಒಟ್ಟಲ್ಲಿ ಹೊಡೆಯುವಂಥದ್ದಲ್ಲ. ಅಲ್ಲಿ ಯಾರು ಮುಖ್ಯವಾಗಿ ಶಿಕ್ಷಿಸಲ್ಪಡಬೇಕು ಅದು ಅವರಿಗೆ ತಿಳಿದಿರ್ತದೆ. ಆ ರೀತಿಯಾಗಿ 4 ಜನರನ್ನ ಇಲ್ಲಿ ಮುಖ್ಯವಾಗಿ ಗುರುತಿಸಲಾಗಿದೆ. ಆ 4 ಜನರನ್ನ ಶಿವನ ಸೈನ್ಯದ 4 ಜನರು ಅವರನ್ನ ಸೆರೆ ಹಿಡಿತಾರೆ. ಅವರ ಹೆಸರುಗಳನ್ನ ನಾವು ಈ 17ನೇ ಶ್ಲೋಕದಲ್ಲಿ ಕಾಣಬಹುದು. ಯಾರು ಯಾರನ್ನ ಶಿಕ್ಷಿಸಿದ್ರು ಅಂತೇಳಿ. ಇದು ಬಹಳ ಮುಖ್ಯ. ಯಾಕಂದ್ರೆ ಮುಂದೆ ಬ್ರಹ್ಮನ ನೇತೃತ್ವದಲ್ಲಿ ಶಿವನನ್ನ ಸಾಂತ್ವನಗೊಳಿಸಿದ ನಂತರ ಯಾರಿಗೆಲ್ಲ ಸಮಸ್ಯೆ ಉಂಟಾಗಿದೆ ಅಥವಾ ಯಾರಿಗೆಲ್ಲ ದಂಡನೆ ಸಿಕ್ಕಿದೆ ಅವರಿಗೆ ಶಿವನು ಮತ್ತೆ ಅವರನ್ನ ಸಾಂತ್ವನಗೊಳಿಸ್ಲಿಕ್ಕೆ
ಕೆಲವೊಂದು ವರಗಳನ್ನ ಕೊಡ್ತಾನೆ. ಅಲ್ಲಿಯೂ ಕೂಡ ಮತ್ತೆ ಇವರ ಹೆಸರುಗಳು ಬರ್ತವೆ. ಹಾಗಾಗಿ ಯಾರಿಗೆ ಏನು ಹಾನಿಯಾಗಿದೆ ಅನ್ನುವುದನ್ನು ನಾವು ಇಲ್ಲಿ ನೆನಪಿಟ್ಟುಕೊಂಡ್ರೆ ಅಲ್ಲಿ ನಮಗೆ ಅದು ಸರಿಯಾಗಿ ಅರ್ಥ ಆಗ್ತದೆ. ಮೊದಲನೇದಾಗಿ 17ನೇ ಶ್ಲೋಕ. ಭೃಗುಂ ಬಬಂಧ ಮಣಿಮಾನ್ ವೀರಭದ್ರ ಪ್ರಜಾಪತಿಂ ಚಂಡೇಶ ಪೂಷಣಂ ದೇವಂ ಭಗಂ ನಂದೀಶ್ವರೋ ಗ್ರಹೀತ್. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿವನ ಅನುಚರರಲ್ಲೊಬ್ಬನಾದ ಮಣಿಮಾನ್ ಎಂಬುವನು ಭೃಗುಮುನಿಯನ್ನು, ಕಪ್ಪು ರಾಕ್ಷಸಾಕೃತಿಯ ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಸೆರೆ ಹಿಡಿದನು. ಚಂಡೇಶನೆಂಬ ಇನ್ನೊಬ್ಬ ಶಿವಾನುಚರನು ಪೂಷನನ್ನು ಸೆರೆ ಹಿಡಿದನು. ನಂದೀಶ್ವರನು ಭಗನೆಂಬ ದೇವತೆಯನ್ನು ಹಿಡಿದು ಹಾಕಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ 4 ಜನರನ್ನ 4 ಜನರು ಹಿಡಿದಿದ್ದಾರೆ. ಮಣಿಮಾನ್ ಆತ ಭೃಗುಮುನಿಗಳು, ಯಾರು ಭೃಗುಗಳನ್ನ ಸೃಷ್ಟಿ ಮಾಡಿ ಶಿವನ ಗಣಗಳನ್ನ ಓಡಿಸಿದ್ರೋ ಅಂತಹ ಭೃಗುಮುನಿಗಳನ್ನ ಸೆರೆ ಹಿಡಿದಿದ್ದಾರೆ. ವೀರಭದ್ರ ಮುಖ್ಯ ಸೇನಾಧಿಪತಿ ಇಲ್ಲಿ, ಆತನು ಪ್ರಜಾಪತಿಯನ್ನ ಸೆರೆ ಹಿಡಿದಿದ್ದಾರೆ. ದಕ್ಷ, ಯಾರು ಈ ಒಂದು ಯಜ್ಞದ ಅಧಿಪತಿ, ಮುಖ್ಯ ಯಜಮಾನ ಇದ್ದಾರೆ ದಕ್ಷ, ಅವರನ್ನೇ ಸೆರೆ ಹಿಡಿದಿರುವಂತಹದ್ದು. ಚಂಡೇಶನು ಪೂಷಾನನ್ನ ಸೆರೆ ಹಿಡಿದಿದ್ದಾರೆ. ಹಾಗೂ ನಂದೀಶ್ವರನು ಭಗನೆಂಬ ದೇವತೆಯನ್ನ ಸೆರೆ ಹಿಡಿದಿದ್ದಾರೆ. ಇವರನ್ನೆಲ್ಲ ಯಾಕೆ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ಮುಂದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಅವರು ಮಾಡಿದಂತಹ ಕಾರ್ಯಗಳು ಹಿಂದೆಯೂ ಕೂಡ ಹೇಳಿದ್ದಾರೆ. ಈಗ ಮತ್ತೆ ಅವರ ತಪ್ಪುಗಳನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. 18ನೇ ಶ್ಲೋಕ. ಸರ್ವ ಏವ ತ್ವಿಜೋ ದೃಷ್ಟ್ವಾ ಸದಸ್ಯ ಸದಿವೌಕಸಾ ತೈರರ್ದ್ಯಮಾನ ಸುಭೃಶಂ ಗ್ರಾವಭಿರ್ನೈಕಧಾದ್ರವನ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಶಿವನ ಅನುಚರರಿಂದ ಸತತವಾಗಿ ಕಲ್ಲುಗಳ ಸುರಿಮಳೆಯಾಯಿತು. ಎಲ್ಲಾ ಋತ್ವಿಜರು, ಯಜ್ಞಕ್ಕಾಗಿ ಬಂದು ಸೇರಿದ್ದ ಸದಸ್ಯರು ಅತ್ಯಂತವಾದ ಗೋಳಿಗೆ ಈಡಾದರು. ಜೀವ ಭಯದಿಂದ ಅವರೆಲ್ಲ ದಿಕ್ಕು ದಿಕ್ಕಿಗೆ ಓಡಿ ಹೋದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರನ್ನು ಕೂಡ ಅಲ್ಲಿಂದ ಓಡಿಸಿದ ಮೇಲೆ ವೀರಭದ್ರನು ಮುಂದಕ್ಕೆ ಏನು ಮಾಡ್ತಾನೆ ಅನ್ನೋದನ್ನ ನೋಡೋಣ. 19ನೇ ಶ್ಲೋಕ. ಜುಹ್ವತ ಸ್ರುವಹಸ್ತಸ್ಯ ಶ್ಮಶ್ರೂಣಿ ಭಗವಾನ್ ಭವ ಭೃಗೋರ್ಲುಲುಂಚೆ ಸದಸಿ ಯೋಹ ಸಚ್ರುಶ್ರುದರ್ಶಯನ್. ಶೋಭಯನ್ ಮಾತಾಜಿ. ಯಜ್ಞಾಗ್ನಿಯಲ್ಲಿ ತನ್ನ ಕೈಯಿಂದ ಅವಿಸ್ಸನ್ನು ಅರ್ಪಿಸುತ್ತಿದ್ದ ಭೃಗು ಮಹರ್ಷಿಯ ಮೀಸೆಯನ್ನು ವೀರಭದ್ರನೇ ಕಿತ್ತು ಹಾಕಿದನು. ಧನ್ಯವಾದ. ಹರೇ ಕೃಷ್ಣ. ಇದು ಭೃಗು ಮಹರ್ಷಿ ಯಜ್ಞಾಗ್ನಿಯಲ್ಲಿ ಹವಿಸ್ಸನ್ನ ಅರ್ಪಿಸಿದ್ದು, ಋಭುಗಳನ್ನ ಸೃಷ್ಟಿ ಮಾಡಿದ್ದು. ಆದ್ರೆ ಅವ್ರು ಮಾಡಿದಂತಹ ತಪ್ಪುಗಳು ಯಾವುದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭೃಗು ಮಹರ್ಷಿಯ ಮೀಸೆಯನ್ನ ಕಿತ್ತು ಹಾಕಿದ್ದಾನೆ ವೀರಭದ್ರ. ಹಾಗಾಗಿ ಮುಂದೆ ಭೃಗು ಮಹರ್ಷಿಗೆ ಏನು ಪರಿಹಾರವನ್ನ ಶಿವನು ಸೂಚಿಸ್ತಾನೆ ಅನ್ನೋದನ್ನು ಕೂಡ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಭಗಸ್ಯ ನೇತ್ರೇ ಭಗವಾನ್ ಪಾತಿತಸ್ಯ ವೃಷಾ ಭುವಿ ಉಜ್ಜಹಾರ ಸದಸ್ತೋಕ್ಷ್ಣ ಯಾಶಪಂತಂ ಅಸೂಸುಚತ್. ಚಂದ್ರಿಕಾ ಮಾತಾಜಿ. ಕೃಷ್ಣ ಪ್ರಭುಜಿ. ಭೃಗುವು ಶಿವನನ್ನು ನಿಂದಿಸುತ್ತಿದ್ದಾಗ ತನ್ನ ಹುಬ್ಬುಗಳನ್ನು ಕುಣಿಸುತ್ತಿದ್ದ ಭಗನನ್ನು ಕೂಡಲೇ ಹಿಡಿದು ವೀರಭದ್ರನು ಕೋಪದಿಂದ ಅವನನ್ನು ನೆಲಕ್ಕೆ ತಳ್ಳಿ ಬಲವಾಗಿ ಅವನ ಕಣ್ಣುಗಳನ್ನು ಹೊಸಕಿ ಹಾಕಿದನು. ಹರೇ ಕೃಷ್ಣ. ಇಲ್ಲಿ ಭೃಗು ಮಹರ್ಷಿಗಳು ಶಿವನನ್ನ ನಿಂದಿಸ್ತಾ ಇದ್ದಾಗ ಅಲ್ಲೇ ಇದ್ದಂತಹ ಭಗ ಅವನೇನ್ ಮಾಡ್ತಾ ಇದ್ದ, ಹುಬ್ಬುಗಳನ್ನ ಕುಣಿಸ್ತಾ ಇದ್ದ. ಆ ರೀತಿ ಹುಬ್ಬುಗಳನ್ನ ಕುಣಿಸ್ತಾ ಇದ್ದ ಕಾರಣಕ್ಕಾಗಿ ಈಗ ವೀರಭದ್ರ ಅವನ ಕಣ್ಣುಗಳನ್ನೇ ಕಿತ್ತು ಹಾಕಿದ್ದಾನೆ, ಅವನ ಕಣ್ಣುಗಳನ್ನ ಹೊಸಕಿ ಹಾಕಿದ್ದಾನೆ. ಇನ್ನು ಪೂಷ್ಣೋಶ್ಚಾಪಾತ ಯದ್ಧಾತಾನ್ ಕಾಲಿಂಗಸ್ಯ ಯಥಾ ಬಲಃ ಶಪ್ಯಮಾನೆ ಗರಿಮಣಿ ಯೋಹತ್ ದರ್ಶಯಂದತಃ. ಚಿತ್ರಮೋಹಿನಿ ಮಾತಾಜಿ. ಕೃಷ್ಣ ಪ್ರಭುಜಿ. ಅನಿರುದ್ಧನ ವಿವಾಹ ಮಹೋತ್ಸವದಲ್ಲಿ ನಡೆದ ದ್ಯೂತ ಸ್ಪರ್ಧೆಯ ಸಂದರ್ಭದಲ್ಲಿ ಕಳಿಂಗದ ರಾಜ ದಂತವಕ್ರನ ಹಲ್ಲುಗಳನ್ನು ಬಲರಾಮನು ಉದರಿಸಿದಂತೆ ಶಿವನನ್ನು ಶಪಿಸುವ ಕಾಲದಲ್ಲಿ ಹಲ್ಲುಗಳನ್ನು ತೋರಿಸುತ್ತಿದ್ದ ದಕ್ಷನ ಹಲ್ಲುಗಳನ್ನು
ಅವನನ್ನು ಅನುಮೋದಿಸಿ ನಗುತ್ತಾ ಹಲ್ಲುಗಳನ್ನು ತೋರಿಸುತ್ತಿದ್ದ ಪೂಷನ ಹಲ್ಲುಗಳನ್ನು ವೀರಭದ್ರನು ಉದುರಿಸಿ ಬಿಟ್ಟನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅನಿರುದ್ಧ ಆತನ ವಿವಾಹೋತ್ಸವ ಸಂದರ್ಭದಲ್ಲಿ ದ್ಯೂತ ಕ್ರೀಡೆ ಆಡ್ತಾ ಇದ್ದಾಗ ಬಲರಾಮನು ದಂತವಕ್ರನ ಹಲ್ಲುಗಳನ್ನ ಉದುರಿಸಿದ್ದಾನೆ. ಇದನ್ನು ನಾವು ಕೃಷ್ಣ ಪುಸ್ತಕದಲ್ಲಿ ಓದಿದ್ರೆ ಅರ್ಥ ಮಾಡಿಕೊಳ್ಬಹುದು. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಲರಾಮನು ದಂತವಕ್ರನ ಹಲ್ಲುಗಳನ್ನು ಉದುರಿಸಿದ್ದಾನೋ ಅದೇ ರೀತಿಯಾಗಿ ಇಲ್ಲಿ ಪೂಷನ ಹಲ್ಲುಗಳನ್ನು ಹಾಗೂ ದಕ್ಷನ ಹಲ್ಲುಗಳನ್ನು ವೀರಭದ್ರನು ಉದುರಿಸಿದ್ದಾನೆ. ಯಾಕಂದ್ರೆ ಅವರು ನಗ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಹಲ್ಲುಗಳನ್ನು ತೋರಿಸ್ತಾ ಇದ್ದಂತಹ ಆ ಒಂದು ಪೂಷ ತನ್ನ ಹಲ್ಲುಗಳನ್ನೇ ಈಗ ಕಳೆದುಕೊಂಡಿದ್ದಾನೆ. 22ನೇ ಶ್ಲೋಕ. ಆಕ್ರವ್ಯೋರಸಿ ದಕ್ಷಸ್ಯ ಶಿತಧಾರೇಣ ಹೇತಿನ ಚಿಂದನ್ನಪಿ ತದುದ್ಧರ್ತುಂ ನಾಶಕ್ನೋತ್ಯಂಬ ಕಸ್ತದಾ. ವರದ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಗ ದೈತ್ಯ ರೂಪದ ವೀರಭದ್ರನು ದಕ್ಷನ ಎದೆಯ ಮೇಲೆ ಕುಳಿತು ಹರಿತವಾದ ಆಯುಧಗಳಿಂದ ಅವನು ತಲೆಯನ್ನು ದೇಹದಿಂದ ಬೇರ್ಪಡಿಸಲು ಪ್ರಯತ್ನಿಸಿದನು. ಆದರೆ ಅವನು ವಿಫಲನಾದನು. ಈಗ ಕೊನೆಯದಾಗಿ ಬಂದಂತಹ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ದಕ್ಷನನ್ನ ವಿನಾಶ ಮಾಡುವುದು, ದಕ್ಷನ ಸಂಹಾರ, ದಕ್ಷನನ್ನ ಕೊಲ್ಲಬೇಕು. ಇದು ಶಿವನ ಒಂದು ಆದೇಶ ಇಲ್ಲಿ ವೀರಭದ್ರನಿಗೆ. ಆ ಕಾರಣಕ್ಕೋಸ್ಕರ ಈಗ ವೀರಭದ್ರನು ದಕ್ಷನ ಎದೆಯ ಮೇಲೆ ಕುಳಿತುಕೊಳ್ತಾನೆ. ದಕ್ಷನ ಎದೆಯ ಮೇಲೆ ಕುಳಿತುಕೊಂಡು ಅವನ ತಲೆಯನ್ನ ಕಡಿಬೇಕು. ಅದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ಆ ಒಂದು ರಕ್ಷಣೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷನನ್ನ ಸಾಯಿಸಲಿಕ್ಕೆ ಈಗ ವೀರಭದ್ರನಿಗೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ವಿಧಾನಗಳಿಂದ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ವಿಧಾನಗಳನ್ನ ಇಲ್ಲಿ 23ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಶಸ್ತ್ರೈ ಅಸ್ತ್ರ ಅನ್ವಿತೈ ಏವಂ ಅನಿರ್ಭಿನ್ನತ್ವಚಂ ಹರ ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚರಂ. ಗೌರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಕ್ಷನ ತಲೆಯನ್ನು ಮಂತ್ರಾಸ್ತ್ರಗಳಿಂದಲೂ ಶಸ್ತ್ರಾಸ್ತ್ರಗಳಿಂದಲೂ ಕತ್ತರಿಸಲು ಅವನು ಯತ್ನಿಸಿದನು. ಆದರೆ ದಕ್ಷನ ತಲೆಯ ಚರ್ಮದ ಮೇಲ್ಪದರವನ್ನು ಕತ್ತರಿಸುವುದು ಕಷ್ಟವಾಯಿತು. ಆಗ ವೀರಭದ್ರನು ಅತ್ಯಂತ ವಿಸ್ಮಿತನಾದನು. ಹರೇ ಕೃಷ್ಣ. ಇಲ್ಲಿ ದಕ್ಷನು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಆ ರಕ್ಷಣೆಯಲ್ಲಿದ್ದಾನೆ. ಆದ್ರೆ ಯಜ್ಞದಲ್ಲಿ ಒಂದು ಭಾಗ ಈ ಪಶುವನ್ನ ಬಲಿ ಕೊಡುವಂತಹದ್ದು. ಯಾವ ಕಾರಣಕ್ಕೋಸ್ಕರ ಪಶುವನ್ನ ಬಲಿ ಕೊಡ್ತಾರೆ ಅದನ್ನ ಹಿಂದೆ ನಾವು ಚರ್ಚೆ ಮಾಡಿದ್ದೇವೆ. ಆ ಪ್ರಾಣಿಯ ಬಲಿಯನ್ನ ಕೊಡುವ ಮುಖಾಂತರವಾಗಿ ಪ್ರಾಣಿಗೆ ಉತ್ತಮ ಶರೀರವು ದೊರಕುವಂತಾದ್ರೆ ಆ ಯಜ್ಞವು ಸಫಲವಾಯಿತು ಅಂತ ಹೇಳಿ ಹೇಳಬಹುದು. ಆ ಯಜ್ಞದಲ್ಲಿ ಹೇಳಿದಂತಹ ಮಂತ್ರಗಳೆಲ್ಲ ಸರಿಯಾಗಿದೆ ಅಂತ ಹೇಳಿ ಹೇಳಬಹುದು. ಈಗ ಪ್ರಸ್ತುತವಾಗಿಯೂ ಕೂಡ ಪ್ರಾಣಿಗಳ ಮೇಲೆ ಪರೀಕ್ಷೆಗಳನ್ನ ನಡೆಸ್ತಾರೆ. ಯಾವುದೇ ಒಂದು ಔಷಧಿಯನ್ನ ಕಂಡುಹಿಡಿಬೇಕಾದ್ರೆ ಈ ರೀತಿಯಾದಂತಹ ಪ್ರಾಣಿಗಳನ್ನ ಬಲಿ ಕೊಡುವುದನ್ನು ನಾವು ಕಾಣಬಹುದು. ಇನ್ನು ಬಾಹ್ಯಾಕಾಶಗಳಲ್ಲಿಯೂ ನಾವು ಕಾಣಬಹುದು. ಬಾಹ್ಯಾಕಾಶದಲ್ಲಿ ಸಂಚರಿಸುವಂತಹ ಯಂತ್ರಗಳು ಏನು ನಾವು ಮಾಡ್ತೇವೆ, ಅದರಲ್ಲಿ ಪ್ರಾಣಿಗಳನ್ನ ಇಟ್ಟು ಅವುಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗ್ತದೆ ಅಂತೇಳಿ ಪ್ರಾರಂಭಿಕ ಹಂತಗಳಲ್ಲಿ ಪರೀಕ್ಷೆಯನ್ನ ಮಾಡಿದ್ದಾರೆ. ಆ ರೀತಿ ಆ ಒಂದು ಯಾಗಪಶು, ಆ ಯಾಗಪಶುವಿನ ರೂಪದಲ್ಲಿ ಇಲ್ಲಿ ದಕ್ಷನನ್ನ ವೀರಭದ್ರನು ಸಾಯಿಸ್ತಾನೆ. ಅವನ ಶಿರಚ್ಛೇದನವನ್ನ ಮಾಡ್ತಾನೆ, ಅವನ ಸಂಹಾರವನ್ನ ಮಾಡುವಂತಹದ್ದು. ಅದು 24ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ದೃಷ್ಟ್ವಾ ಸಂಜ್ಞಪನಂ ಯೋಗಂ ಪಶೂನಾಂ ಪತಿರ್ಮಖೇ ಯಜಮಾನ ಪಶೋಕಸ್ಯ ಕಾಯಾತ್ತೇನ ಹರಚ್ಚಿರಃ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ. ಕೃಷ್ಣ ಪ್ರಭು. ಎಸ್, ಈಗ ಕೇಳ್ತಾ ಇದೆ.
ಯಾಗದಲ್ಲಿ ದಕ್ಷನ ತಲೆಯನ್ನು ಮಂತ್ರಾಸ್ತ್ರಗಳಿಂದಲೂ ಶಸ್ತ್ರಗಳಿಂದಲೂ ಕತ್ತರಿಸಲು ಅವನು ಯತ್ನಿಸಿದನು. ಆದರೆ ದಕ್ಷನ ತಲೆಯ ಚರ್ಮದ ಮೇಲ್ಪದರವನ್ನು ಕತ್ತರಿಸುವುದು ಕಷ್ಟವಾಯಿತು. ಆಗ ಭದ್ರನು ಅತ್ಯಂತ ವಿಸ್ಮಿತನಾದನು. ನೆಕ್ಸ್ಟ್ ಒನ್ ಓದಿ ಮಕ್ಕಳು, 24 ಅನುವಾದ. ಯಾಗದಲ್ಲಿ ಪಶುಗಳನ್ನು ಕೊಲ್ಲಲು ಸಿದ್ಧಪಡಿಸಿಟ್ಟಿದ್ದ ಮರದ ಉಪಕರಣವನ್ನು ವೀರಭದ್ರನ ಯಜ್ಞಶಾಲೆಯಲ್ಲಿ ಕಂಡನು. ಅವನು ಅದನ್ನೇ ದಕ್ಷನ ಶಿರಚ್ಛೇದನಕ್ಕೆ ಬಳಸಿಕೊಂಡನು. ಧನ್ಯವಾದಗಳು. ಹರೇ ಕೃಷ್ಣ. ಈ ರೀತಿಯಾಗಿ ದಕ್ಷನ ಶಿರಚ್ಛೇದನವನ್ನ ವೀರಭದ್ರನು ಮಾಡಿದ್ದಾನೆ. ವೇದ ಮಂತ್ರಗಳ ಶಕ್ತಿಯಿಂದ ಯಜ್ಞ ಪಶುವಿಗೆ ಹೊಸ ಜೀವನವನ್ನು ನೀಡುವುದೇ ಅವನ್ನು ಕೊಲ್ಲುವುದರ ಉದ್ದೇಶವಾಗಿತ್ತು. ವೇದ ಮಂತ್ರಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲು ಪಶುಗಳ ಯಜ್ಞವನ್ನು ಮಾಡುತ್ತಿದ್ದರು. ಮಂತ್ರದ ಪರೀಕ್ಷೆಗಾಗಿ ಯಜ್ಞಗಳನ್ನು ನಡೆಸುತ್ತಿದ್ದರು. ಆಧುನಿಕ ಯುಗದಲ್ಲೂ ಶರೀರಶಾಸ್ತ್ರದ ಪ್ರಯೋಗಾಲಯಗಳಲ್ಲಿ ಪಶು ಶರೀರಗಳ ಮೇಲೆ ಪರೀಕ್ಷೆಯನ್ನು ಮಾಡುತ್ತಾರೆ. ಇದೇ ರೀತಿ ಬ್ರಾಹ್ಮಣರು ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸುತ್ತಿದ್ದರೆ ಇಲ್ಲವೇ ಎಂದು ಯಜ್ಞಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡುತ್ತಿತ್ತು ಅನ್ನೋದನ್ನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗ ದಕ್ಷನ ಸಂಹಾರವಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿ ನಡೆದಿದ್ದಂತಹ ಉಳಿದವರೆಲ್ಲರೂ ಭಯದಿಂದ ಓಡಿ ಹೋಗಿದ್ದಾರೆ. ಹಾಗೂ ವೀರಭದ್ರನ ಜೊತೆಗಿದ್ದವರೆಲ್ಲರಿಗೂ ಕೂಡ ಸಂತೋಷವಾಗ್ತಾ ಇದೆ. ಅವರು ಬಹಳ ಸಂತೋಷದಿಂದ ಕೇಕೆ ಹಾಕಿ ನಗ್ತಾ ಇದ್ದಾರೆ. ಸಾಧುವಾದಸ್ತದಾ ತೇಷಾಂ ಕರ್ಮ ತತ್ತಸ್ಯ ಪಶ್ಯತಾಂ ಭೂತ ಪ್ರೇತ ಪಿಶಾಚಾನ್ಯಾಂ ಅನ್ಯೇಷಾಂ ತದ್ವಿಪರ್ಯಯಃ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ವಿಜಯ್. ವೀರಭದ್ರನ ಕೆಲಸವನ್ನು ನೋಡಿ ಶಿವನ ಪರಿವಾರವೆಲ್ಲ ಸಂತುಷ್ಟವಾಗಿ ಸಂಭ್ರಮದಿಂದ ಕೇಕೆ ಹಾಕಿತು. ಅಲ್ಲಿ ಬಂದಿದ್ದ ಭೂತ ಪ್ರೇತ ಪಿಶಾಚಿಗಳೆಲ್ಲ ತುಮುಲನಾದವನ್ನೆಬ್ಬಿಸಿದವು. ಇದಕ್ಕೆ ಪ್ರತಿಯಾಗಿ ಯಾಜ್ಞಿಕ ಬ್ರಾಹ್ಮಣರೆಲ್ಲ ದಕ್ಷಿಣ ಸಾವಿನ ದುಃಖದಿಂದ ಅತ್ತರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಇನ್ನು ಕೂಡ ಸಮಸ್ಯೆ ಎಲ್ಲಿ ಪ್ರಾರಂಭ ಆಯಿತು? ದಕ್ಷನು ಶಿವನು ಎದ್ದು ನಿಲ್ಲಿಲ್ಲ ಅಂತೇಳಿ ಸಿಟ್ಟು ಮಾಡಿಕೊಂಡದ್ದು. ಅಲ್ಲಿಂದ ಪ್ರಾರಂಭವಾದಂತಹ ಸಮಸ್ಯೆ. ಅದರಿಂದ ನಂತರ ದಕ್ಷನು ಯಜ್ಞವನ್ನ ಮಾಡುವಾಗ ಸತಿ ಶರೀರವನ್ನ ತ್ಯಾಗ ಮಾಡಬೇಕಾಯಿತು. ಸತಿಯು ಶರೀರ ತ್ಯಾಗ ಮಾಡಿದ್ದ ಕಾರಣಕ್ಕಾಗಿ ಈಗ ದಕ್ಷನು ಸೇರಿದಂತೆ ಅನೇಕ ಜನರಿಗೆ ಶಿಕ್ಷೆಯು ದೊರಕಿದೆ. ಆದ್ರೆ ಇನ್ನೂ ಕೂಡ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ಇನ್ನು ಮುಂದಕ್ಕೆ ಶಿವನಿಗೆ ಸಾಂತ್ವನವನ್ನ ಬ್ರಹ್ಮನು ಸಾಂತ್ವನವನ್ನ ನೀಡ್ತಾನೆ. ನಂತರ ಶಿವನು ಅವರೆಲ್ಲರ ಮೇಲೆ ಪ್ರಸನ್ನನಾಗಿ ಅವರಿಗೆ ವರಗಳನ್ನ ನೀಡ್ತಾನೆ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಈ ಅಧ್ಯಾಯದ ಕೊನೆಯ ಶ್ಲೋಕ 26ನೆಯ ಶ್ಲೋಕ. ಜುಹಾವೈತಚ್ಚಿರಸ್ತನ್ಮಿ ದಕ್ಷಿಣಾಗ್ನವಮರ್ಷಿತಃ ತದ್ದೇವ ಯಜನಂ ದೃಗ್ವಾ ಪ್ರಾತಿಷ್ಠ ಗುಹ್ಯಕಾಲಯಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನಂತರ ವೀರಭದ್ರನು ಕೋಪದಿಂದ ದಕ್ಷಿಣ ದಿಕ್ಕಿನಲ್ಲಿದ್ದ ದಕ್ಷಿಣಾಗ್ನಿಯಲ್ಲಿ ಆ ತಲೆಯನ್ನೇ ಹೋಮದ್ರವ್ಯದಂತೆ ಎಸೆದನು. ಈ ರೀತಿಯಾಗಿ ಶಿವನ ಅನುಚರರು ಯಜ್ಞದ ಎಲ್ಲಾ ಪರಿಕರಗಳನ್ನು ಧ್ವಂಸ ಮಾಡಿದರು. ಸಂಪೂರ್ಣ ಯಾಗಶಾಲೆಯನ್ನು ಬೆಂಕಿಗೆ ಆಹುತಿ ಮಾಡಿದ ಮೇಲೆ ಅವರು ತಮ್ಮ ಸ್ವಾಮಿಯ ನಿವಾಸವಾದ ಕೈಲಾಸಕ್ಕೆ ತೆರಳಿದರು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೆಯ ಸ್ಕಂದದ ದಕ್ಷ ಯಾಗ ಭಂಗ ಎಂಬ 5ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ವೀರಭದ್ರ ತನ್ನ ಕಾರ್ಯವನ್ನ ಯಶಸ್ವಿಯಾಗಿ ಮುಗಿಸಿದ್ದಾನೆ. ಇನ್ನು ಮುಂದಕ್ಕೆ ಈ ಕಡೆ ಏನೆಲ್ಲ ವಿಧ್ವಂಸಕಾರಿ ಕೃತ್ಯಗಳು ನಡೆದಿವೆ, ಅದಕ್ಕೆ ಏನು ಪರಿಹಾರ ಮಾಡ್ತಾರೆ ಅನ್ನೋದನ್ನ 6ನೇ ಅಧ್ಯಾಯವಾದಂತಹ ಶಿವನಿಗೆ ಬ್ರಹ್ಮನ ಸಾಂತ್ವನ ಈ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಈ 6ನೇ ಅಧ್ಯಾಯದ ಜೊತೆಗೆ ನಂತರ 7ನೇ ಅಧ್ಯಾಯದಲ್ಲಿ ದಕ್ಷ ಯಜ್ಞ ಸಂಪನ್ನಗೊಳ್ಳುತ್ತದೆ. ಯಜ್ಞ ಸಂಪನ್ನಗೊಳ್ಳುವುದು ಅಂತ ಹೇಳಿದ್ರೆ ಭಗವಂತನಿಗೆ ಪ್ರೀತಿಯಾಗಬೇಕು. ಭಗವಂತನು ದರ್ಶನವನ್ನ ಕೊಡ್ತಾನೆ. ಹಾಗೂ ಶಿವನ ಸ್ಥಾನ ಏನು, ವಿಷ್ಣುವಿನ ಸ್ಥಾನ ಏನು ಇತ್ಯಾದಿ. ಶಿವನನ್ನ ದ್ವೇಷಿಸಿ ನಾವು ವಿಷ್ಣುವಿನ ಪೂಜೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ದೇವತೆಗಳನ್ನ ವಿಷ್ಣುವಿಗೆ ಸಮಾನ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಈ ಎಲ್ಲ ಒಂದು
ನಮ್ಮ ಅನುಮಾನಗಳೆಲ್ಲ ಏನಿತ್ತು ಎಲ್ಲದಕ್ಕೂ ಉತ್ತರವನ್ನ ಕೊಡುವಂತಹ ಅಧ್ಯಾಯ ಇದು. ನಂತರ 8ನೇ ಅಧ್ಯಾಯದಿಂದ ಧ್ರುವ ಮಹಾರಾಜನ ಕಥೆಯನ್ನು ನಾವು ತಿಳ್ಕೊಳ್ತೇವೆ. ಧ್ರುವ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿಗೆ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ ಮುಂದಿನ ಅಧ್ಯಾಯವನ್ನ ತಿಳಿದುಕೊಳ್ಳೋಣ.